ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 15. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಿಲಿಂಡ್ರು ಬಂದಿತ್ತು. ಸಿಲಿಂಡ್ರು ತೊಗೊಂಡು ಕೀರ್ತಿಯವ್ರು ಕೂಡ ಬಂದಿದ್ದರು. ಯಾಕೆಂದರೆ ದುದ್ದದಲ್ಲಿ 2 ಮನೇಲಿ ಊಟಕ್ಕೆ ಹೇಳಿದ್ರು ಹೊಸ ಜೋಡಿಗೆ. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಬೇಕ್ರಿಗೆ ಹೋಗಿ 2 ಮನೆಗೂ ಏನೇನು ಬೇಕು ತೊಗೊಂಡ್ವಿ. 2 ಮನೆಯಲ್ಲೂ ಮಕ್ಕಳಿರೋದ್ರಿಂದ ಫಸ್ಟು ನಮ್ಮಮ್ಮವ್ರ ಅತ್ತೆ ಮಗನ ಮನೆಗೆ ಹೋದ್ವಿ. ಅಲ್ಲಿಂದ ಊಟ ಮಾಡ್ಕೊಂಡು ಅವ್ರ ಮಗಳಿಗೆ ಬಾಯಿ ಹೇಳ್ಕೊಂಡು ಬಂದ್ವಿ. ನೆಕ್ಸ್ಟ್ ನಮ್ಮಮ್ಮ ಅವರ ತಮ್ಮನ ಹೆಂಡತಿ ಮನೆಗೆ ಹೋಗಿದ್ವಿ. ಅಲ್ಲಿಂದ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿಂದ ಸ್ವಲ್ಪ ನಿಯರೇ ಇತ್ತು, 1-3 ಕಿಲೋಮೀಟರ್ಸು. ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಊಟ ಮುಗಿಸ್ಕೊಂಡು ಇವತ್ತು ನಾನು ನಮ್ಮ ಮಾಮವ್ರ ಮನೆಯಲ್ಲೇ ಉಳ್ಕೊಂಡೆ, ಅಂದರೆ ನಮ್ಮ ಅಜ್ಜಿ ಮನೆ. ಇವತ್ತಿನ ಬ್ಲಾಗ್ ಇಷ್ಟೇ. ಗುಡ್ ನೈಟ್. ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಶನಿವಾರ ಆಗಿರೋದ್ರಿಂದ ನಮ್ಮ ಮಾಮನ ಮಕ್ಳಿಗೆ ಇಬ್ರಿಗೂ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಬಂದಿದ್ದರು. ದಾಳಿಂಕೆರೆಯಲ್ಲಿ ಕೂಡ ಹಬ್ಬ ಇತ್ತು, ಅಲ್ಲಿಗೆ ಹೋಗಿ ಬಂದರು. ಅಲ್ಲಿಂದ ಬಂದು ಆಷಾಢ ಆಗಿರೋದ್ರಿಂದ ನಾನು ಹೋಗಂಗಿರಲಿಲ್ಲ. ಸೊ ಬಂದು ಮನೆ ಮುಂದ್ಗಡೆ ಸೀಬೆಹಣ್ಣಿನ ಮರ ಇತ್ತು, ಸೀಬೆಹಣ್ಣು ಕುಯ್ಕೊಂಡು ಎಲ್ಲನ ತಗೊಂಡು ನಾವು ಹೊರಟ್ವಿ ನಮ್ಮ ಮನೆ ಕಡೆಗೆ. ಹೋಗೋ ಅಷ್ಟರಲ್ಲಿ ರೈಲ್ವೆ ಗೇಟ್ ಆಗಿತ್ತು. ಅಲ್ಲಿಂದ ನಮ್ಮ ಅತ್ತೆ ಕೂಡ ಊಟ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅಪ್ಪ. ಅಲ್ಲೂ ಕೂಡ ನಾನ್ ವೆಜ್ ಮಾಡಿದರು. ಮನೆಗೆ ಹೋಗಿ ನಾವು ಊಟ ಮಾಡ್ಕೊಂಬಂದಿದ್ವಿ. ನಮ್ಮ ಅಪ್ಪ ಊಟ ಮಾಡ್ಕೊಂಬಂದಿದ್ರು ಅಲ್ಲೇ. ಮನೆಗೆ ಹೋಗಿ ಅವ್ರು ಏನೇನು ಕೊಟ್ಟಿದ್ರು ನೋಡೋಣ ಅಂತ ಊಟ ಮಾಡ್ಕೊಂಡು ಚಿಕನ್ ಮಟನ್ ಎಲ್ಲ ಕೊಟ್ಟಿದ್ದು, ಮತ್ತು ಮಾವಿನಕಾಯಿ ಕೂಡ ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ತಿನ್ಕೊಂಡು ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.